ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಅಚ್ಚನ್ ಫ್ಯಾಮಿಲಿ ಜೊತೆ ಗೆಟ್ ಟುಗೆದರ್. ಇವತ್ತು ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ, ಹಾಗಾಗಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಗೈಸ್, ಇವತ್ತು ಒಂದು ಹೆಣ್ಣು ಹೇಳೋ ಶಾಸ್ತ್ರ ಇದೆ. ಗಂಡು ಕಡೆನೂ ನಮ್ಮ ರಿಲೇಟಿವ್ಸ್, ಹೆಣ್ಣು ಕಡೆನೂ ನಮಗೆ ರಿಲೇಟಿವ್ಸ್. ಹಾಗಾಗಿ ಆ ಶಾಸ್ತ್ರನ ಸ್ವಲ್ಪ ಕ್ಯಾಪ್ಚರ್ ಮಾಡಿ ನಿಮ್ಮ ಮುಂದೆ ಇಡೋಣ ಅಂತ. ಹೇಗೆಲ್ಲ ಇರುತ್ತೆ ನಮ್ಮದು ಫಂಕ್ಷನ್ ಅಂತ ನೋಡೋಣ. ಈಗ ಹೊರಡೋಣ, ಆಲ್ರೆಡಿ ಟೈಮ್ ಆಗಿದೆ. ಅಮ್ಮ ಫೋನ್ ಮಾಡ್ತಾ ಇದ್ದಾರೆ. ಗೈಸ್, ಇದೇ ಹುಡುಗಿ ಮನೆ, ಇದು ಹುಡುಗಿದ ಅಪ್ಪ. ಇಲ್ಲಿ ಮಾಮ, ಹಾಯ್. ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ಇವಾಗ ಹುಡುಗಿನ ತೋರಿಸ್ತೀನಿ, ತಡೀರಿ ಯಾರು ಹುಡುಗಿ ಅಂತ. ಗೈಸ್, ಇದು ಹುಡುಗಿದಮ್ಮ, ಇದು ಹುಡುಗಿ. ಹಾಯಕ್ ಹಾಯಕಳು ಹುಡುಗಿ ಮಗಳ ನಾಚಿಕೆ ಆಗ್ತದೆ. ಅಮ್ಮಯ್ಯ ಹಾಯ್ ಬರಿ. ಹುಡುಗಿ ಅಮ್ಮ, ಇದು ನನ್ನ ಅತ್ತೆ, ಇದು ಹುಡುಗಿದು ಅತ್ತೆ. ಹಾಯ್. ಇದೆಲ್ಲ ತಂಗಿಯರು. ಹಾಯ್ ಮಾಡಿ. ಹಾಯ್. ಗೈಸ್, ಇವಾಗ ಗಂಡಿನ ಮನೆ ಕಡೆಯವ್ರು ಬಂದರು, ಒಂದು ಬಸ್ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಅವ್ರನ್ನ ರಿಸೀವ್ ಮಾಡೋಕ್ಕೆ ಎಲ್ಲರೂ ಹೊರಗೆ ನಿಂತ್ಕೊಂಡು ವೆಯ್ಟಿಂಗ್. ನೋಡಿ, ಎಲ್ಲರೂ ಫುಲ್ ಹ್ಯಾಪಿಯಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾಯಿದ್ರು. ಫೈನಲಿ ಇವಾಗ ಹುಡುಗ ಮನೆಯವರು ತಲುಪಿದ್ರು. ಗೈಸ್, ಗಂಡನ್ನ ರಿಸೀವ್ ಮಾಡ್ಕೊಂಡು ಇವಾಗ ಕರ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಸುಜಮ್ಮ ರಿಸೀವ್ ಮಾಡ್ಕೊಂಡ್ರು ಇವಾಗ. ಇದು ಹುಡುಗ ನಮ್ಮ ಫ್ರೆಂಡಲ್ಲಿರೋದು. ಎಲ್ಲರೂ ನಮ್ಮ ಫ್ಯಾಮಿಲಿನೇ ಬಂದಿರೋದು ಇವಾಗ. ಇದು ಮದುವೆ ಹುಡುಗ. ಗೈಸ್, ಹುಡುಗಿ ಇವಾಗ ಹುಡುಗನಿಗೆ ಕಾಫಿ ತಗೊಂಡು ಹೋಗ್ಕೊಳ್ತಾರೆ. ಶಾಸ್ತ್ರ ಸೆಕೆಂಡ್ ಸ್ವೀಟ್ ಡಿಸ್ಟ್ರಿಬ್ಯೂಷನ್ ಮಾಡಿಸ್ತಾ ಗೈಸ್, ಇವಾಗ ಹುಡ್ಗಂದ ಅಕ್ಕ ಹುಡುಗಿಗೆ ಹೂವು ಮುಡಿಸ್ತಾ ಇರೋ ಶಾಸ್ತ್ರ ಇದು. ಗೈಸ್, ಇಲ್ಲಿ ಎಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ತಾ ಇದ್ದಾರೆ ಫ್ಯಾಮಿಲಿನ. ಗೈಸ್, ಇವಾಗ ನಾನು ಅಮ್ಮುಕುಟ್ಟಿ ಟೆರಸ್ ಮೇಲೆ ಬಂದಿದ್ದೀವಿ. ಅಲ್ಲಿ ಹುಡ್ಗನ ಕಡೆಯವರು ಹುಡುಗಿ ಕಡೆಯವರು ಮದುವೆ ಡೇಟ್ ಫಿಕ್ಸ್ ಮಾಡ್ತಾಯಿದ್ರು. ಅದಕ್ಕೆ ನಮ್ಮ ಮಕ್ಳಿಗೆ ಏನು ಕೆಲಸ ಅಂತೀವಿ, ನಾನು ಅಮ್ಮುಕುಟ್ಟಿ ಮೇಲೆ ಟೆರಸಿಗೆ ಬಂದಿದ್ದೀವಿ. ಸ್ವಲ್ಪ ಇವಳು ಸ್ನ್ಯಾಪ್ ಎಲ್ಲ ಮಾಡಬೇಕಂತ. ಮತ್ತು ಪಾಪ ಇವಳು ಇವಾಗ ಬಂದಳು, ಅವಳಿಗೆ ಕೆಮಿಸ್ಟ್ರಿ ಎಕ್ಸಾಮ್ ಇತ್ತು, ಹಾಗಾಗಿ ಓದ್ಕೊಂಡು ಬಂದಳು. ಅಮ್ಮುಕುಟ್ಟಿ, ನಾಳೆಗೆ ಆಲ್ ದ ಬೆಸ್ಟ್ ಆಯಿತಾ, ಚೆನ್ನಾಗಿ ಬರೀ. ನದಿ ಗೈಸ್, ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿದೆ. ಇನ್ನೊಂದು ಹೇಳೋದು ಮಾಡ್ತಾಯಿದ್ದೆ, ನಾನು ಅಮ್ಮುಕುಟ್ಟಿ ಸೇಮ್ ಗೌನ್ ಹಾಕ್ಕೊಂಡಿದ್ದೀವಿ ಇವತ್ತು. ಚೆನ್ನಾಗಿ ಕಾಣ್ತಿದ್ದೀವಾ?
ಅಮ್ಮುಕುಟಿ ಹೀಲ್ಡ್ ಹಾಕೊಂಡಿದ್ದಾಳೆ, ಅದಕ್ಕೆ ಸ್ವಲ್ಪ ಹೈಟ್ ಕಾಣ್ತಿದ್ದಾಳೆ. ನಾನು ಫ್ಲ್ಯಾಟ್ ಹಾಕೊಂಡಿದ್ದೀನಿ, ಆದರೂ ಹೈಟ್ ಇದ್ದೀನಿ, ಅವಳಷ್ಟೇ ಹೈಟ್ ಇದ್ದೀನಿ. ಇಷ್ಟೇ ಹೈಟ್ ಇರೋದು ಆ್ಯಕ್ಚುಲಿ. ಅವಳು ಹೀಲ್ಡ್ ಹಾಕೊಂಡು ಹೈಟ್ ಕಾಣಿಸ್ತಾ ಇರೋದು. ಇವಾಗ ಒಂದು ಮ್ಯಾಟರ್ ನಡೀತು. ಏನಂತ ಹೇಳಿದ್ರೆ, ಹುಡುಗಿಗೆ ಟೆರಸಿಗೆ ಕಳಿಸಿದ್ದಾರೆ ಮಾತಾಡಿ ಬನ್ನಿ ಅಂತ. ನಾವಿಬ್ರು ಆಲ್ರೆಡಿ ಹೋಗಿ ಟೆರಸಲ್ಲಿ ನಿಂತ್ಕೊಂಡಿದ್ದೀವಿ. ನಾವು ಕೆಳಗೆ ಬರೋಕ್ರೆ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರಲ್ಲ ಮುಗುಟೆ. ಒಂಥರ ಫೀಲ್ ಆಯಿತು. ಬಟ್ ಏನೂ ಮಾಡೋಕ್ಕಾಗೈತಿ, ನಮಗೆ ಗೊತ್ತಿದ್ದಿಲ್ಲ ಅಲ್ಲ ಅವ್ರು ಮಾತಾಡೋಕೆ ಮೇಲೆ ಬರ್ತಾರೆ ಅಂತ. ನಾವಿಬ್ರು ಜನ್ಮದ ಜೋಡಿ ಥರ ಮೇಲೋಗಿದ್ವಿ. ಅವ್ರು ನೋಡೋಕೆ ಕೆಳಗಿಂದ ಬರ್ತಾ ಇದ್ದಾರೆ. ಅಲ್ಲಿಂದ ನಾವಿಬ್ರು ಓಡ್ಕೊಂಡು ಬಂದ್ಬಿಟ್ವಿ ಕೆಳಗೆ. ಸ್ನ್ಯಾಪು ಮಾಡಿಲ್ಲ, ಎಂತ ಮಾಡೋದು. ಅವ್ರು ಮಾತಾಡಿ ಬಂದಮೇಲೆ ಹೋಗೋಣವಾ. ಗೈಸ್ ನಮ್ಮ ಸ್ನ್ಯಾಪ್ ನೋಡಿ ಇಲ್ಲಿ. ಗೈಸ್ ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಏನೇನು ವೆರೈಟಿ ಇದೆ ಅಂತ ನೋಡಿ. ನೋಡಿ ಇಲ್ಲಿ 3 ಜನ ಆಂಟಿಯರು ಕೂತಿದಾರಲ್ಲ ಕಂಟಿನ್ಯೂಸ್ ಆಗಿ. ಅವರೇ ನನ್ನ ಬ್ಲಾಗ್ನ ನೋಡ್ತಾ ಇದ್ದಿದ್ದು. ಚೆನ್ನಾಗಿ ಮಾಡ್ತೀಯ ಅಂತೆಲ್ಲ ಹೇಳ್ತಾ ಇದ್ದಿದ್ದು ಇವರೇ. ಇವನು ಹಿಂಡಿರ್ತದನ್ನ ಗೈಸ್. ಫಸ್ಟ್ ಟ್ರಿಪ್ಪಿಗೆ ನೂಲ್ಪುಟ್ಟು, ಚಿಕನ್ ಸಾಂಬಾರ್, ಇದು ಸೌತೆಕಾಯಿದು ಏನಾಯ್ತು ಇದೆಂದು ಬಂದಿರೋದಮ್ಮಕುಟಿ, ಅದೆಂಥದ್ದು ಕರ್ಡಿಂದು, ಇದು ಪಲ್ಯ, ಉಪ್ಪಿನಕಾಯಿ. ಸೆಕೆಂಡ್ ಟ್ರಿಪ್ ಬಂದು ಬಿರಿಯಾನಿ, ಕಚಂಬರ್, ಇದೇನೋ ಗ್ರೇವಿ ಹಾಕಿದ್ದಾರೆ, ಇದು ಪೆಪ್ಪರ್ ಚಿಕನ್, ಹಾಗೆ ಹಪ್ಪಳ. ಗೈಸ್ ಫಸ್ಟಿಗೆ ನನಗೆ ಮಟನ್ ಪೀಸ್ ಹಾಕಿದ್ದಿಲ್ಲ, ಬರೀ ಮೂಳೆ ಪೀಸ್ ಹಾಕಿದ್ರು. ಪಾಪ ನನ್ನ ತಂಗಿ ಕರ್ಸ್ಬಿಟ್ಟು ನಮ್ಮ ಅಕ್ಕಂಗೆ ಹಾಕಿಲ್ಲ ಅಂತೇಳ್ಬಿಟ್ಟು ಹಾಕ್ಸ್ಕೊಟ್ಲು. 2 ಪೀಸ್ ಸಿಕ್ಕಿದೆ. ಥ್ಯಾಂಕ್ ಯು ಅಮ್ಮುಗುಟಿ. ಗೈಸ್ ಇವಾಗ ಮಾತುಕತೆ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಇವಾಗ ಹೊರಟ್ರು. ಗಂಡಿನ ಕಡೆಯವರು ಮನೆ ಕಡೆ ಹೊರಡ್ತಿದ್ದಂಗೆ ನಾವು ಮನೆಗೆ ಬಂದ್ವಿ. ನಾನು ನಿಮಗೆ ಆವಾಗಲೇ ಹೇಳಿದ್ದೆ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆದರೆ ನಾನು ನಿಮ್ಗೆ ಹೇಳ್ತೀನಿ ಅಂತ. ಬಟ್ ಅವ್ರು ಇವಾಗ ಡೇಟ್ ಫಿಕ್ಸ್ ಮಾಡಿಲ್ಲ. ಯಾಕಂದರೆ ಹುಡುಗಿ ಮನೆಯವರು ಹುಡುಗ ಮನೆಗೆ ಹೋಗಬೇಕಂದ್ರೆ ಅಲ್ಲಿ ಹೋಗಾದ್ಮೇಲೆ ಡೇಟ್ ಫಿಕ್ಸ್ ಮಾಡ್ತಾರೆ ಅಂತ ಅಂದ್ಕೊತೀನಿ. ಹಾಗಾಗಿ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಬಟ್ ಇವತ್ತು ಅಲ್ಲಿ ಹೋಗಿ ನನಗಿನ್ನೂ ಖುಷಿ ಆಯಿತು. ಏನಂತ ಹೇಳಿದ್ರೆ ಮತ್ತೆ 4 ಜನ ನನ್ನ ವ್ಯೂವರ್ಸ್ನ ಸಬ್ಸ್ಕ್ರೈಬರ್ ನನ್ನ ಜೊತೆ ಮಾತಾಡ್ಸಿದ್ರು. ಅದರಲ್ಲಿ ಫಸ್ಟ್ ಒನ್ ಬಂದು ಮಾತಾಡಿಸಿದ್ದು ಒಂದು ಹುಡುಗಿ ಬಂದು ಮಾತಾಡ್ಸಿದ್ದು ನನಗೆ. ಅಕ್ಕ ನೀವು ವೀಡಿಯೋ ಮಾಡ್ತೀರಲ್ವ ಅಂತ ಕೇಳಿದರು. ಹ್ಞೂ ಅಂತ ಹೇಳಿದೆ. ನಾನು ನಿಮ್ಮದು ವೀಡಿಯೋ ಯಾವಾಗಲೂ ನೋಡ್ತೀನಿ ಅಂತ ಹೇಳಿದರು. ಹಾಗೆ ಶ್ರೇಯಾಂಶನ ಕೂಡ ಅವನ ಹೆಸರು ಹೇಳಿ ರೆಕಗ್ನೈಸ್ ಮಾಡಿದರು. ಮತ್ತು ಅವ್ರು ಹೇಳಿದ್ದು ವೀಡಿಯೋಕ್ಕಿಂತ ನಾನು ಡೈರೆಕ್ಟ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತೀನಿ ಅಂತ ಹೇಳಿದರು. ಇದು ಈ ವರ್ಡಿಂಗ್ಸ್ ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅಂದರೆ ಯಾರು ನನಗೆ ಕೇಳಿದ್ರು ಅವ್ರಿಗೆ ಗೊತ್ತಾಗಿರುತ್ತೆ ಇವರೇ ನಾನೇ ಹೇಳಿದ್ದು ಅಂತ. ಮತ್ತು ಅವ್ರಿಗೆ ಡಿಸೆಂಬರಲ್ಲಿ ಮದುವೆ ಫಿಕ್ಸ್ ಆಗಿದೆಯಂತೆ. ನಿಮ್ಮದು ಫ್ಯೂಚರಿಗೆ ಆಲ್ ದ ಬೆಸ್ಟ್, ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ನನ್ನ ರೆಕಗ್ನೈಸ್ ಮಾಡಿದ್ದಲ್ಲದೆ ಬಂದು ನನ್ನ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತು ಇನ್ನೂ ನೆಕ್ಸ್ಟ್ ಬಂದು ಇನ್ನೂ 3 ಜನ ಹುಡುಗಿರು ಬಂದು ಮಾತಾಡಿಸಿದ್ರು. ಅದರಲ್ಲಿ ಒಬ್ಬರು ಅದೇ ವಿಡಿಯೋ ಚೆನ್ನಾಗಿ ಮಾಡ್ತೀರ ಅಂತ ಅಷ್ಟೇ ಹೇಳಿದ್ದು. ಇನ್ನಿಬ್ಬರು ಬಂದು ಅದೇ ನಾ ಡೈಲಿ ನೋಡ್ತೀವಿ ಅಕ್ಕ ನಿಮ್ಮ ವೀಡಿಯೋಸ್ನ, ನಮಗೆ ತುಂಬ ಇಷ್ಟ ಆಗುತ್ತೆ ಹಂಗೆ ಹೇಗೆ ಅಂತೆಲ್ಲ ಹೇಳಿದ್ರು. ಖುಷಿ ಆಯಿತು. ಮತ್ತು ಶ್ರೇಯಾಂಶ್ ಜೊತೆನೇ ಸ್ವಲ್ಪ ಎಲ್ಲ ಮಾತಾಡಿದ್ರು. ಅವ್ನು ನೋಡಿದ್ರೆ ನಾಚಿಕೆ ಮಾಡ್ತಿದ್ದ, ಮಾತಾಡಿಲ್ಲ. ಆದರೆ ಅವ್ರು ಚೆನ್ನಾಗಿ ಮಾತಾಡ್ಸಿದ್ರು. ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ವೀಡಿಯೋ ನೋಡ್ತಾ ಇರೋದಕ್ಕೆ ಹಿಂಗೆ ಆದಷ್ಟು ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಬಂದು ಮಾತಾಡ್ಸಿದ್ದಕ್ಕೆ. ಇದಿಷ್ಟು ಎಂಗೇಜ್ಮೆಂಟಿನ ವೀಡಿಯೋ. ಮತ್ತು ಅಲ್ಲಿಂದ ಬಂದ ತಕ್ಷಣ ಸ್ವಲ್ಪ ಏನೋ ಶಿವರಾತ್ರಿ ಹತ್ರ ಬರ್ತಾಯಿದೆ ಅಂತೇಳ್ಬಿಟ್ಟು ಅಮ್ಮ ಏನು ಮಾಡಿದ್ರು, ಬೆಡ್ ಕವರು, ಬೆಡ್ಶೀಟ್ ಅದೆಲ್ಲ ವಾಶ್ ಮಾಡಿ ಎಲ್ಲ ಒಣಗಕ್ಕೆ ಹಾಕಿಟ್ಟಿದ್ರು. ಅದನ್ನೆಲ್ಲ ತಗೊಂಡು ಬಂದು ಅಮ್ಮನೇ ಮಡಿಸಿಟ್ರು. ಮತ್ತು ದೇವ್ರಿನ ದೀಪಗಳು ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ದೀಪ ಮತ್ತು ಏನು ಹೇಳ್ತಾರಪ್ಪ, ತಟ್ಟೆ, ತಾಮ್ರದ್ದು ಆ ಥರದ್ದೆಲ್ಲ ಅಮ್ಮ ಇವತ್ತು ನೀಟಾಗಿ ವಾಶ್ ಮಾಡಿದ್ದಾರೆ. ಇನ್ನು ದೇವ್ರ ಮಿಂದೊಂದು ಬಾಕಿ ಇದೆ, ಅದನ್ನ ನಾಳೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕಿದೆ ಗೈಸ್. ಶಿವರಾತ್ರಿ ಬರೋಷ್ಟರಲ್ಲಿ ಎಲ್ಲ ಕ್ಲೀನ್ ಆಗಬೇಕು. ನೋಡೋಣ. ನಾನು ಟ್ಯೂಸ್ಡೇ ರಜದಲ್ಲಿದ್ದರೆ ನಾನು ಅಂದ್ಕೊಂಡಿದ್ದೀನಿ ಎಂತ ಅವತ್ತು ಇದು ಕಡಲೆ ಇಡೋದು, ಸಾಸಿವೆ ಇಡೋದು, ಆ ಪಾತ್ರೆ ಎಲ್ಲ ವಾಶ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅದು ವಾಶ್ ಮಾಡಿ ಇಡ್ತೀನಿ.
ಇನ್ನು ನಾಳೆ ಅಮ್ಮ ಸ್ವಲ್ಪ ಎಲ್ಲ ಮಾಡಿರ್ತಾರೆ. ನನಗೆ ಲೀವ್ ಇರ್ಬೇಕಾದ್ರೆ ನನಗೆ ಎಷ್ಟಾಗುತ್ತೆ ಅಷ್ಟು ನಾನು ಮಾಡಿರ್ತೀನಿ. ಇವತ್ತಿನ ಎಂಗೇಜ್ಮೆಂಟ್ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವೀಡಿಯೋ ಶಾರ್ಟ್ ಆಗಿರುತ್ತೆ, ಅದೇ ನಿಮಗೆ ಖುಷಿ ಕೊಡುತ್ತೆ ಅಂತ ಅಂದ್ಕೊತೀನಿ. ನಮ್ಮ ಕಡೆ ಹೇಗೆಲ್ಲ ಶಾಸ್ತ್ರ ಮಾಡ್ತಾರೆ ಅಂದರೆ ಕೂರ್ಗ್ ಸೈಡಲ್ಲಿ ನಾವು ಮಳೆಯಲ್ಲಿ ಹೇಗೆ ಶಾಸ್ತ್ರ ಮಾಡ್ತೀವಿ ಅಂತ ಅದಷ್ಟು ಸ್ವಲ್ಪ ಇರಲಿ ಅಂತ ಹೇಳ್ಬಿಟ್ಟು ತೆಗೆದೆ. ಬಟ್ ಆ್ಯಕ್ಚುಲಿ ಇದು ನಾರ್ಮಲ್ ಎಲ್ಲ ಕಡೆ ಹೇಗೆ ಇದನ್ನ ಎಲ್ಲ ಹೇಗೆ ಮಾಡ್ತಾರೆ ಹೆಣ್ಣು ನೋಡೋ ಶಾಸ್ತ್ರ ಅದೇ ಥರನೇ ಇತ್ತು. ಏನೂ ಚೇಂಜಸ್ ಅಂತ ನಂಗೆ ಅನಿಸಿಲ್ಲ. ನಾನು ಇದು ಫಸ್ಟ್ ಟೈಮ್ ಇಲ್ಲಿ ಹೆಣ್ಣು ನೋಡೋ ಶಾಸ್ತ್ರ ಅಟೆಂಡ್ ಮಾಡಿದ್ದು. ನಾನು ಅಟೆಂಡ್ ಮಾಡಿದ್ದು ಖುಷಿಯಾಯಿತು. ನನಗೆ ನನ್ನ ರೆಕಗ್ನೈಸ್ ಮಾಡಿ 4 ಸಬ್ಸ್ಕ್ರೈಬರ್ ಬಂದಿದ್ದು, ಅದು ಕೂಡ ಖುಷಿಯಾಯಿತು. ಮತ್ತು ಅವತ್ತು ನಾನು ಎಂಗೇಜ್ಮೆಂಟಲ್ಲಿ ನನಗೆ ರೆಕಗ್ನೈಸ್ ಮಾಡಿದ್ರು ಇಬ್ಬರು ಅಂತ ಹೇಳಿದ್ನಲ್ಲ, ಅವರು ಕೂಡ ಇಲ್ಲಿ ಬಂದಿದ್ದರು. ಅವ್ರ ಜೊತೆನೂ ಮಾತಾಡಿ ಖುಷಿಯಾಯಿತು. ಅಷ್ಟೇ, ಇನ್ನೇನಿಲ್ಲ. ಒಟ್ಟಿನಲ್ಲಿ ಇವತ್ತು ಡೇ ಚೆನ್ನಾಗಿತ್ತು ಅಷ್ಟೇ. ಮತ್ತು ಪ್ರಮೋದ್ ಅವರು ಹೊರಗೆ ಹೋಗಿದ್ದಾರೆ, ಸ್ವಲ್ಪ ಕೆಲಸ ಇದೆ ಅಂತ. ಬೆಳಗ್ಗೆ ಹೋಗಿದ್ದು ಗೈಸ್, ಇನ್ನೂ ಬಂದಿಲ್ಲ. ಅವರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನು ಅವ್ರು ಬಂದ ತಕ್ಷಣ ನಾವೆಲ್ಲ ಊಟ ಮಾಡಿ ಇನ್ನೇನು ಮಲ್ಕೊಳೋದೆ. ಇವತ್ತು ನಮ್ಮ ಮನೆಯಲ್ಲಿ ಡಿನ್ನರ್ಗೆ ಮೊಟ್ಟೆ ಸಾರು ಮಾಡಿರೋದು. ಇದು ಸ್ವಲ್ಪ ಚೇಂಜ್ ಇರಲಿ ಅಂತ ಯಾವಾಗಲೂ ಮೊಟ್ಟೆನ ಬಾಯ್ಲ್ ಮಾಡಿ ಹಾಕ್ತೀವಿ. ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ನಾನು ಮೊಟ್ಟೆನ ಹೊಡೆದು ಹಾಕಿದ್ದೀನಿ ನೋಡಿ. ಆ್ಯಕ್ಚುಲಿ ಮೊಟ್ಟೆ ಬಾಯ್ಲ್ ಮಾಡಿ ಹಾಕಿದ್ರೆ ಎಗ್ಗಿನ ಫ್ಲೇವರು ಸಾಂಬಾರಿಗೆ ಸಿಗೋದೇ ಇಲ್ಲ. ಹಾಗೆ ಡೈರೆಕ್ಟ್ ಒಡೆದು ಹಾಕೋದ್ರಿಂದ ಮೊಟ್ಟೆ ಫ್ಲೇವರೆಲ್ಲ ಸಾಂಬಾರಲ್ಲಿರುತ್ತೆ. ಹಾಗಾಗಿ ಮೊಟ್ಟೆ ಸಾರು ತಿಂತಿದ್ದೀವಿ ಅಂತ ಅನಿಸುತ್ತೆ. ಅದಕ್ಕೆ ಇವತ್ತು ಚೇಂಜಿಗೆ ಈ ಥರ ಮಾಡಿದ್ದೀನಿ. ಈ ರೆಸಿಪಿ ಬಂದು ನನ್ನ ತಂಗಿ ಜ್ಯೋತಿದು, ಅವ್ರದ್ದು ಕೇಳ್ಕೊಂಡು ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊತೀನಿ. ಚೆನ್ನಾಗಿ ಬಂದಿದ್ದರೆ ನೆಕ್ಸ್ಟ್ ಟೈಮ್ ನಾನು ಇದು ರೆಸಿಪಿನ ಮಾಡಿ ಹಾಕ್ತೀನಿ. ಓಕೆ, ಇವತ್ತಿನ ಕಿವಿ ಮಾತು: ನಮ್ಮ ಅದೃಷ್ಟ ನಮ್ಮೊಳಗೆ ಇರುತ್ತದೆ, ನಾವು ಅದನ್ನು ಕಂಡುಕೊಳ್ಳಲು ಸಾಕಷ್ಟು ಧೈರ್ಯವನ್ನು ಹೊಂದಿರಬೇಕು ಅಷ್ಟೇ. ಇದಾಗಿತ್ತು ಇವತ್ತಿನ ಬ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.